ಕೆಲವೊಂದು ಸರಿ ಸದಾ ವೈಫಲ್ಯಗಳೇ ಎದುರಾಗ್ತಿರ್ಬೋದು. ಅದರ ಅರ್ಥ ನೀವು ಯಶಸ್ಸು ಪಡೆಯೋದೇ ಇಲ್ಲ ಅಂತ ಅಲ್ಲ. ವೈಫಲ್ಯಗಳೇ ಯಶಸ್ಸಿನ ಮೆಟ್ಲು. ಈಗಷ್ಟೇ ಎಜುಕೇಷನ್ ಮುಗಿಸಿ ಜಾಬ್ ಹುಡುಕ್ತಾ ಇರ್ತೀರಾ. ಕೆಲವು ನಿಮ್ಮ ಸ್ನೇಹಿತರಿಗೆ ಈಗ ಆಲ್ರೆಡಿ 50,000ಕ್ಕಿಂತ ಜಾಸ್ತಿ ಸಂಬಳ ಸಿಗ್ತಿರೋವಂಥ ಕೆಲಸನೂ ಸಿಕ್ಕಿರ್ಬೋದು. ನೀವೆಷ್ಟೇ ಪ್ರಯತ್ನಿಸಿದ್ರೂ ಅಂಥ ಕೆಲಸ ಸಿಗ್ತಿರಲ್ಲ. ನಿರಾಶೆ ಆಗುತ್ತಲ್ವಾ? ಈ ಸ್ಟಾರ್ಟಿಂಗ್ ಸ್ಯಾಲ್ರಿ ಅನ್ನುವಂಥದ್ದು ಯಶಸ್ಸಿನ ಅಳತೆಗೋಲಲ್ಲ. ನಿಮಗೆ ಕಡಿಮೆ ಸ್ಯಾಲ್ರಿ ಇರೋ ಜಾಬ್ ಸಿಕ್ತು ಅಂತ ಚಿಂತೆ ಮಾಡೋ ಅಗತ್ಯನೂ ಇಲ್ಲ. ಯಾರಿಗೆ ಗೊತ್ತು, ಫ್ಯೂಚರಲ್ಲಿ ನೀವು ಅಂಥ ಕಂಪ್ನಿ ಓನರ್ ಕೂಡ ಆಗ್ಬೋದು. ತುಂಬ ಜನರು ಯಶಸ್ಸಿನ ಬಾಗಿಲನವರೆಗೆ ಬಂದು ಪ್ರಯತ್ನ ಕೈ ಬಿಟ್ಬಿಡ್ತಾರೆ. ಯಶಸ್ಸಿಗೆ ಕೊಂಚ ದೂರದಲ್ಲಿ ಇರಬೇಕಾದ್ರೆ ವೈಫಲ್ಯಕ್ಕೆ ಎದುರಿ ಪಲಾಯನ ಮಾಡಿಬಿಡ್ತಾರೆ. ನೀವು ಆ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಯಶಸ್ಸಿನ ಪ್ರತಿಯೊಂದು ಕಥೆಯೋ ಸೋಲಿನ ಕಥೆಯೋ ಆಗಿರ್ಬೋದಲ್ವ. ಅದೇ ರೀತಿ ಸೋಲಿನ ಪ್ರತಿಯೊಂದು ಕಥೆಯು ದೊಡ್ಡ ಪ್ರಮಾಣದ ಯಶಸ್ಸಿಗೆ ಮೆಟ್ಲಾಗಿರ್ಬೋದು. ನೀವು ಎಷ್ಟು ಸೋಲ್ತಾ ಹೋಗ್ತಿರೋ ಅಷ್ಟು ಯಶಸ್ಸಿಗೆ ಹತ್ರ ಆಗ್ತಾ ಇರ್ತೀರಿ. ಹಾಗಂತ ಪ್ರಯತ್ನನೇ ಮಾಡದೆ ಸೋಲನ್ನ ಅಂತ ಸಾಗಬೇಡಿ. ಅದಕ್ಕೆ ಬೇಕಾದ ಅವಿರತ ಪ್ರಯತ್ನ ನಿಮ್ಮಲ್ಲಿರಲಿ. ವೈಫಲ್ಯಗಳಿಂದ ಸ್ಫೂರ್ತಿ ಪಡಿಬೇಕಂದ್ರೆ ನೀವು ಅಮೇರಿಕದ ಅಧ್ಯಕ್ಷರಾಗಿದ್ದ ಅಬ್ರಹಾಂ ಲಿಂಕನ್ ಅವರ ಜೀವನ ಚರಿತ್ರೆ ಓದಬೇಕು. ಅವರು ತಮ್ಮ 21ನೇ ವಯಸ್ಸಿನಲ್ಲಿ ಬಿಸ್ನೆಸ್ಗೆ ಕೈ ಹಾಕ್ತಾರೆ. ದೊಡ್ಡ ಪ್ರಮಾಣದಲ್ಲಿ ನಷ್ಟವಾಗಿ ಕೈ ಸುಟ್ಕೊಳ್ತಾರೆ. 22ನೇ ವಯಸ್ಸಿನಲ್ಲಿ ಶಾಸಕ ಸಭೆಗೆ ಸ್ಪರ್ಧಿಸ್ತಾರೆ. ಅಲ್ಲೂ ಸೋಲಿವ್ರ ಪಾಲಾಗುತ್ತೆ. ರಾಜಕೀಯ ಬೇಡ ಅಂತ ಮತ್ತೆ 24ನೇ ವಯಸ್ಸಿನಲ್ಲಿ ವ್ಯಾಪಾರಕ್ಕೆ ಕೈ ಹಾಕ್ತಾರೆ. ಅಲ್ಲೂ ಮತ್ತೆ ನಷ್ಟ ಅನುಭವಿಸ್ತಾರೆ. ವ್ಯಾಪಾರ ರಾಜಕೀಯ ಸೋಲಿನಿಂದ ಕಂಗೆಟ್ಟಿದ್ದ ಲಿಂಕನ್ ಅವ್ರಿಗೆ 26ನೇ ವಯಸ್ಸಿನಲ್ಲಿ ಮತ್ತೊಂದು ಆಘಾತ ಎದುರಾಗುತ್ತೆ. ಆ ಟೈಮಲ್ಲಿ ಅವರು ಪ್ರೇಯಸಿ ಸಾವಿನಿಂದ ಕಂಗೆಡ್ತಾರೆ. 27ನೇ ವಯಸ್ಸಿನಲ್ಲಿ ಲಿಂಕನ್ಗೆ ನರವ್ಯಾಧಿ ಹರಡ್ಕೊಳ್ಳುತ್ತೆ. ಹೀಗಾಗಿ ಆರೋಗ್ಯ ತೊಂದರೆನೂ ಆಗುತ್ತೆ. ಆದರೆ ಲಿಂಕನ್ ಅವರು ಕಂಗೆಡಲಿಲ್ಲ. 34ನೇ ವಯಸ್ಸಿನಲ್ಲಿ ಮತ್ತೆ ಎಲೆಕ್ಷನ್ಗೆ ನಿಲ್ತಾರೆ. ಆಗಲೂ ಸೋತೋಗ್ತಾರೆ. 47ನೇ ವಯಸ್ಸಿನಲ್ಲಿ ಮತ್ತೆ ಉಪಾಧ್ಯಕ್ಷ ಚುನಾವಣೆಗೆ ನಿಲ್ತಾರೆ. ಅದರಲ್ಲೂ ಸೋಲಿ ಅವ್ರ ಜೊತೆ ಆಗುತ್ತೆ. 49ನೇ ವಯಸ್ಸಿನಲ್ಲಿ ಮತ್ತೆ ಸೆನೆಟ್ ಚುನಾವಣೆಗೆ ಸ್ಪರ್ಧಿಸ್ತಾರೆ. ಅಲ್ಲೂ ಸೋಲು ಅನುಭವಿಸ್ತಾರೆ. ಸಾಮಾನ್ಯವಾಗಿ ನಾವು ನೀವಾಗಿದ್ದಿದ್ರೆ ಇದ್ರ ಸವಾಸವೇ ಬೇಡ ಅಂತ ದೂರ ಸರಿದು ಬಿಡ್ತಿದ್ವಿ. ಆದರೆ ಲಿಂಕನ್ ಪ್ರಯತ್ನ ಬಿಡಲಿಲ್ಲ. ಇವೆಲ್ಲದಕ್ಕಿಂತ ಉನ್ನತ ಹುದ್ದೆ ತನಗಾಗಿ ಕಾಯ್ತಿದೆ ಅಂತ ಅಂದ್ಕೊಳ್ತಾರೆ. ಅವರ 52ನೇ ವಯಸ್ಸಿನಲ್ಲಿ ಅಮೆರಿಕದ ಅಧ್ಯಕ್ಷ ಚುನಾವಣೆಗೆ ಸ್ಪರ್ಧಿಸ್ತಾರೆ. ಈ ಹಿಂದಿನಂತೆ ಸೋಲಾಗಲಿಲ್ಲ. ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಹೀಗೆ ಅಬ್ರಹಾಂ ಲಿಂಕನ್ ಅವರು ಯಾವತ್ತೂ ಸೋಲಿಗೆ ವಿಚಲಿತರಾಗಲಿಲ್ಲ. ಇದರಿಂದಾಗಿ ಮಹತ್ತರವಾದ ಯಶಸ್ಸು ಇವ್ರ ಪಾಲಾಗುತ್ತೆ. ಈಗಲೂ ಅಬ್ರಹಾಂ ಲಿಂಕನ್ ಅವರು ಜಗತ್ತಿನ ಜನಪ್ರಿಯತೆ ಉಳಿಸ್ಕೊಂಡಿದ್ದಾರೆ. ಈಗಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನೀವು ಯಾವುದೇ ಸೋಲಿಗೆ ಅಂಚದೆ ಯಶಸ್ಸಿನತ್ತ ಸಾಗಿ.